ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಿಟಿಯು ಪಕ್ಷದ ಪ್ರತಿಭಟನಾಕಾರರು ಪ್ರಮುಖ ವೇದಿಕೆಗಳಲ್ಲಿ ಇಂದು ಕಾರ್ಮಿಕರು ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು. ಸಿಐಟಿಯು ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕಾರ್ಮಿಕರ ಹಕ್ಕುಗಳನ್ನು ಹತ್ತಿಕ್ಕುತ್ತಿದೆ ಎಂದು ಆರೋಪಿಸಿದ್ದಾರೆ. 2019-2020 ಅವಧಿಯಲ್ಲಿ ಅಂಗೀಕರಿಸಿದ ಕಾರ್ಮಿಕ ವಿಧೇಯಕಗಳು ಕಾರ್ಮಿಕರ ಹಿತಕ್ಕೆ ಅನುಕೂಲಕರವಾಗಿಲ್ಲ ಎಂದು ಹೇಳಿದ ಅವರು, ಎಲ್ಪಿಜಿ ನೀತಿಗಳ ಮೂಲಕ ಕಾರ್ಪೊರೇಟ್ ಪರ ಕ್ರಮಗಳು ಜಾರಿಯಾಗುತ್ತಿವೆ ಎಂದು ದೂರಿದ್ದಾರೆ. ಯೋಜನೆಯ ಮೂಲಕ ಸಾರ್ವಜನಿಕ ಸ್ವತ್ತುಗಳನ್ನು ಖಾಸಗೀಕರಣಗೊಳಿಸಲಾಗ್ತಾ ಇದೆ ಎಂದು ಕಿಡಿಕಾರಿದ್ದಾರೆ. ಅಲ್ಲದೆ ಕಾರ್ಮಿಕರ 4 ಸಂಹಿತೆಗಳನ್ನು ರದ್ದುಪಡಿಸಬೇಕು, ಕರಡು ನಿಯಮಾವಳಿಗಳನ್ನು ಕನ್ನಡದಲ್ಲಿ ಪ್ರಕಟಿಸಬೇಕು ಹಾಗೂ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟರು. ಈ ಒಂದು ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷ ಟಿ ನಿಂಗಪ್ಪ, ಓ ನಾಗರಾಜು, ದುರ್ಗವರ ಬೋರಯ್ಯ, ರಾಜಣ್ಣ, ಚನ್ನಕೇಶವ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಹಾಗೂ ಕಾರ್ಮಿಕರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS ಟಿವಿ 4 ಚಳ್ಳಕೆರೆ. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ನಿರೀಕ್ಷಕರ ಅವರ ಮುಖಾಂತರ ಕಾರ್ಮಿಕ ಇಲಾಖೆ ಚಳ್ಳಕೆರೆ ಜಯಸೂರ್ಯ ನೇತೃತ್ವದ 12 ಫೆಬ್ರವರಿ ವಿಷಯದ ಭಾಗವಾಗಿ ಸಿಐಟಿ ನೇತೃತ್ವದ ಕಾರ್ಮಿಕ ಕೆಲಸಗಳನ್ನು ಸ್ಥಗಿತ ಮಾಡಿ ಮುಷ್ಕರ ನಡೆಸಿ ಮನವಿ ನೀಡುತ್ತಿರುವುದು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮರನ್ನಾಗಿಸಲು 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಮಿತಿಗಳನ್ನಾಗಿ ನವೆಂಬರ್ 21, 2025ರಂದು ಅಂತಿಮ ಪ್ರಕಟಣೆ ಹೊರಡಿಸಿದ್ದು, ಈ ಸಂಹಿತೆಗಳನ್ನು 2019-2020ರಲ್ಲಿ ಲೋಕಸಭೆಯಲ್ಲಿ ಪಾಸಾಗಿದ್ದರೂ ದೇಶದ ಕಾರ್ಮಿಕ ವರ್ಗ ನಡೆಸಿದ 5 ಮುಷ್ಕರಗಳ ರೈತರ ಮತ್ತು ಇತರೆ ಪ್ರಜಾಸತ್ತಾತ್ಮಕ ಚಳವಳಿಗಳಿಗೂ ಜಾರಿ ಮಾಡಲು ಬಿಟ್ಟಿರಲಿಲ್ಲ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಹೆಚ್ಚಿನ ಸ್ಥಾನಗಳು ಬರೆದಿದ್ದರೂ ಕೂಡ ತನ್ನ ಕಾಲಾವಧಿಯಲ್ಲಿ ಎಲ್ಪಿಜಿಯ ನೀತಿಗಳನ್ನು ಕಾರ್ಪೊರೇಟರ್ ಕಂಪನಿಗಳ ಮತ್ತು ಸರ್ಕಾರಕ್ಕೆ ಹೇಳಿದಿಕ್ಕಾರ. ರಾಷ್ಟ್ರ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. 4 ಸಮಿತಿಗಳನ್ನು ಜಾರಿ ಮಾಡಬೇಡ ಎಂದು ಒತ್ತಾಯಿಸಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, 4 ಸಮಿತಿಗಳನ್ನು ಜಾರಿ ಮಾಡಬಹುದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು, ಮಾಡಲೇಬೇಕು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಸಮಿತಿಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇವತ್ತು ಬಹುಮತವೇ ಇಲ್ಲದೆ ಇವತ್ತು ಬಂಡವಾಳದಾರರ ಪರವಾಗಿ ಮತ್ತು ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಇವತ್ತು ಏನು ಸಂವಿಧಾನದಲ್ಲಿ ಕಾರ್ಮಿಕರಿಗೆ 29 ಕಾನೂನುಗಳಿದ್ದವೋ ಆ ಕಾನೂನುಗಳನ್ನು ಕೇವಲ 4 ಸಮಿತಿಗಳನ್ನಾಗಿ ಜಾರಿ ಮಾಡಿ ಇವತ್ತು ಇಡೀ ಕಾರ್ಮಿಕ ವರ್ಗವನ್ನೇ ಬೀದಿ ಪಾಲು ಮಾಡೋಕ್ಕೆ ಹೊರಟಿರುವಂಥ ಮೋದಿ ಸರ್ಕಾರ ಇವತ್ತು ಸುಮಾರು ಕಂಪನಿಗಳಿಗೆ ಇವತ್ತು ಭೂಮಿಗಳನ್ನು ಕಡಿಮೆಯ ಬೆಲೆಯಲ್ಲಿ ಕೊಡ್ತಿದ್ದಾರೆ.